ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಪ್ರೀವಿಯಸ್ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಸ್ವಲ್ಪ ರೀಸನಿಂದ ಡ್ರಾಪ್ ಮಾಡಿಬಿಟ್ಟೆ. ಅದು ಇವಾಗ ಸೈನ್ ಇನ್ ಆಗ್ತಿಲ್ಲ, ಅದಕ್ಕೆ ಝೀರೋಯಿಂದ ಸ್ಟಾರ್ಟ್ ಮಾಡೋಣ ಅಂತ ಮತ್ತು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ನಂಗೆ ಆಚೆ ಕೆಲಸ ಇತ್ತು, ಸೊ ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೀನಿ. ನಾನು ರೆಡಿ ಆಗೋಷ್ಟರಲ್ಲಿ ಅಮ್ಮ ಟಿಫನ್ ಮಾಡಿದರು. ನಾನೇ ದಿನ ಟಿಫನ್ ಮಾಡೋದು, ಬಟ್ ಇವತ್ತು ಅಮ್ಮ ಟಿಫನ್ ಮಾಡಿಕೊಂಡ್ರು. ಆಮೇಲೆ ಸ್ವಲ್ಪ ಹೊಸ್ಲಿಗೆಲ್ಲ ನೀರು ಹಾಕ್ಕೊಂಡು ರಂಗೋಲೆಲ್ಲ ಬಿಡಿಸ್ಕೊಂಡಿದ್ದೆ. ಅಮ್ಮ ಟಿಫನ್ಗೆ ಮಸಾಲೆ ಚಿತ್ರಾನ್ನ ಮಾಡಿದರು, ಸರಿಯಿಂದ ಅದನ್ನೇ ಬಾಕ್ಸಿಗೆ ಹಾಕ್ಕೊಂಡೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಬೇಕು. ಬನ್ನಿ ಬೇಗ ಬೇಗ ಮೇಕಪ್ ಮಾಡ್ಕೊಳ್ಳೋಣ. ಮೇಕಪ್ ಮಾಡ್ಕೊಳ್ಳೋಣ, ನಾನೇನು ಅಷ್ಟೊಂದು ಮೇಕಪ್ ಮಾಡ್ಕೊಳ್ಳಲ್ಲ. ಜಸ್ಟ್ ಕ್ರೀಮ್ ಅಪ್ಲೈ ಮಾಡಿ, ಐಬ್ರೋ ಮೇಕಪ್ ಮಾಡಿ, ಸ್ಟಿಕ್ಕರ್, ಸ್ವಲ್ಪ ಒಂದು ಲಿಪ್ಸ್ಟಿಕ್ ಅಷ್ಟೇ. ಇವತ್ತಷ್ಟೇ ನಾನು ಫೇಸಸ್ ಕಾರಣ ಕ್ರೀಮ್ ಅಪ್ಲೈ ಮಾಡ್ತಿರೋದು. ಇವತ್ತು ಶುಕ್ರವಾರ ಅಲ್ವಾ, ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣೋಣ ಅಂತ ಅದು ಯೂಸ್ ಮಾಡ್ತಾಯಿದ್ದೀನಿ ಕ್ರೀಮ್ ಅಷ್ಟೇ. ಇವತ್ತು ಆಚೆ ಎಲ್ಲೋ ಹೋಗಬೇಕು ಅನ್ನೋಲ್ಲ. ಎಲ್ಲೋ ಹೋಗ್ತಿದ್ದೀನಿ ಅಂದರೆ, ನಾನು 1 ವೀಕಿಂದ ಬ್ಯೂಟಿಷನ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. 1 ವೀಕಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿಂದ ಅಂದರೆ ಸೆಕೆಂಡ್ ವೀಕಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಈ 1 ವೀಕಲ್ಲಿ ನಮ್ಗೆ ಏನು ಹೇಳ್ಕೊಟ್ರು ಅಂದರೆ 20 ಟೈಪ್ಸ್ ಆಫ್ ಸ್ಯಾರಿ ಡ್ರಾಪಿಂಗ್ ಹೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಅಲ್ಲಿ ಹೋಗಿ ಬೇಕಿದ್ರೆ ನೀವು ನೋಡಿ. ಆ್ಯಂಡ್ ನಿನ್ನೆಯಿಂದ ಹೇರ್ ಸ್ಟೈಲ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಅಂದರೆ ಫಸ್ಟ್ ಡೇ ಬಂದ್ಬಿಟ್ಟು ರಿಸೆಪ್ಷನ್ ಹೇರ್ ಸ್ಟೈಲ್ನ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ನಿನ್ನೆ ಬಂದುಬಿಟ್ಟು ಮುಹೂರ್ತಮ್ ಸ್ಟೈಲ್, ಆ ಹೇರ್ ಸ್ಟೈಲ್ಸ್ನ ಹೇಳ್ಕೊಟ್ರು. ತುಂಬ ಟಫ್ ಇತ್ತು ಮುಹೂರ್ತಮ್ ಹೇರ್ ಸ್ಟೈಲ್, ಆದರೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಅಂತ ಸ್ವಲ್ಪ ಧೈರ್ಯದಿಂದ ಇದ್ದೀನಿ. ಆ್ಯಂಡ್ ರೆಡಿ ಆದಮೇಲೆ ನಾನು ಆ ರೀತಿ ಹೇರ್ ಸ್ಟೈಲ್ ಹಾಕ್ಕೋಬೇಕು, ಈ ರೀತಿ ಹೇರ್ ಸ್ಟೈಲ್ ಹಾಕ್ಕೋಬೇಕು ಅಂತ ಅಂದ್ಕೊತೀನಿ. ಫೈಲಲ್ಲಿ ನಾನು ಇದೊಂದೇ ಹಾಕೊಳ್ಳೋದು, ಬಿಕಾಸ್ ನನಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ. ನಮ್ಮ ಅಕ್ಕ ಇದ್ದಿದ್ರೆ ನೀಟಾಗಿ ನಾನು ರೆಡಿ ಮಾಡಿ ಕಳಿಸೋಳು. ಬಟ್ ಏನು ಮಾಡೋದು, ಈ ಅಕ್ಟೋಬರಲ್ಲಿ ಅವ್ರ ಮದುವೆ ಆಯಿತು. ಅವಳು ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ. ಸೊ ರೆಡಿ ಆದಮೇಲೆ ಏನೋ ಮಿಸ್ ಆಗ್ತಿದೆ ಅಂದ್ಕೊಂಡೆ. ಆವಾಗ ಗೊತ್ತಾಯಿತು ಇಯರಿಂಗೇ ಹಾಕ್ಕೊಂಡಿಲ್ಲ ಅಂತ. ಇಯರಿಂಗ್ ಹುಡುಕಿ ಯಾವುದೋ ಒಂದು ಇಯರಿಂಗ್ ಸಿಕ್ತು. ಇಯರಿಂಗ್ ಇಲ್ಲ ಅಂತ ಅಲ್ಲ, ಅಕ್ಕ ಮದುವೆ ಆಯ್ತಲ್ಲ, ಫುಲ್ ಜ್ಯುವೆಲ್ಸ್ ಎಲ್ಲ ಮಿಸ್ಅಪ್ ಆಗಿದೆ. ಸರಿ ಅಂತ ಯಾವುದೋ ಒಂದು ಇಯರಿಂಗ್ ಸಿಕ್ತು ಅಂತ ಅದನ್ನೇ ಹಾಕ್ಕೊತಾ ಇದ್ದೀನಿ. ಈ ಔಟ್ಫಿಟ್ಗೆ ಇಯರಿಂಗ್ ಮ್ಯಾಚ್ ಆಗ್ತಿಲ್ಲ, ಬಟ್ ಓಕೆ, ನಂಗೆ ಹುಡ್ಕೋ ಪೇಷನ್ಸ್ ಅಂತೂ ಇವಾಗಿಲ್ಲ. ಆಮೇಲೆ ಅಪ್ಪ ವಾಚ್ ಮಾಡ್ತಿದ್ಯಾ ಅಂತ ವಾಚ್ ತಂದು ಕೊಟ್ಟರು. ಅದನ್ನು ಹಾಕ್ಕೊಂಡು ಒಂದು ಸಲ ಔಟ್ಲುಕ್ ಚೆಕ್ ಮಾಡಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತ. ಪೂಜೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ಪೂಜೆನ ಮಾಡ್ಕೊತಾ ಇದ್ದೀನಿ. ಪೂಜೆನ ಮಾಡಿಕೊಂಡು ಇನ್ನೊಂದು ಸಲ ಔಟ್ಲುಕ್ ಚೆಕ್ ಮಾಡಿದೆ. ನನಗೆ ನಮ್ಮ ಅಕ್ಕ ಇದ್ದರೆ ಅವಳೆಲ್ಲ ನೋಡ್ಕೊಳ್ಳೋಳು, ಇವಾಗ ಅವಳು ಇಲ್ವಲ್ಲ, ಅದಕ್ಕೆ ನಾನೇ ಒಂದು 2-3 ಸಲ ಮಿರರ್ ನೋಡ್ಕೊತೀನಿ, ಫೋನ್ ಕ್ಯಾಮ್ರಾ ನೋಡ್ಕೊತೀನಿ. ಓಕೆ ಆದರೆ ಮೂವ್ ಹೋಗ್ತೀನಿ. ಆದರೂ ನನಗೆ ಓಕೆ ಅನಿಸಿಲ್ವಾ, ನಮ್ಮ ಅಕ್ಕಗೆ ವೀಡಿಯೋ ಕಾಲ್ ಮಾಡಿ ಅವಳಿಗೆ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ತೋರಿಸಿ, ಅವಳು ಓಕೆ ಅಂದರೆ ಹೋಗ್ತೀನಿ, ಇಲ್ಲಾಂದರೆ ಮತ್ತೆ ಅಂದರೆ ಇಯರಿಂಗ್ ಚೇಂಜ್ ಮಾಡು, ಇಲ್ಲ ಡ್ರೆಸ್ಸೇ ಚೇಂಜ್ ಮಾಡು, ಈ ರೀತಿ ಆಗುತ್ತೆ. ಆಮೇಲೆ ಅಮ್ಮ ಟಿಫನ್ ಮಾಡಿದ್ರಲ್ಲ, ಸ್ವಲ್ಪ ಟಿಫನ್ ತಿನ್ಕೊಳ್ಳೋಣ, ಟಿಫನ್ ತಿನ್ಕೊತಾ ಇದ್ದೆ. ರೆಡಿ ಆಗಿದ್ದೀನಿ. ಹುಡುಗ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆವಾಗಲೇ. ಒಂದು ಇಲ್ಲಿಂದ ನಾನು ಇವಾಗ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗಬೇಕು. ಅಲ್ಲಿಂದ 2 ಬಸ್ ಚೇಂಜ್ ಮಾಡಿ ಕ್ಲಾಸಿಗೆ ರೀಚ್ ಆಗಬೇಕು. ಕ್ಲಾಸಿಗೆ ರೀಚ್ ಆಗೋದ್ರಲ್ಲಿ ಕರೆಕ್ಟಾಗಿ 11:20 ಆಗುತ್ತೆ. ನಾನು ಯಾವಾಗಲೂ 10:15ಗೆ ಬಿಡೋದು, ಇವಾಗ 10:30 ಆಗಿದೆ. ಹೋಗು, ಬೇಗ ಹೋದ್ರೆ ಅಂತ ಇಲ್ಲ. ಅಪ್ಪ ಆಚೆ ಹೋಗಿದ್ದಾರೆ, ನಾನೇ ಡೋರ್ ಲಾಕ್ ಮಾಡಿಕೊಂಡು ಹೋಗ್ತೀನಿ. ರಂಗೋಲಿ ತೊಳೆದ್ಬಿಟ್ಟೆ, ನಾನು ಬಿಡಿಸೋ ರಂಗೋಲಿ ನಾನು ತೊಳೆದ್ಬಿಟ್ಟೆ. ಕ್ಲಾಸ್ ಬಿಡೋದು ಮೇ ಬಿ 2:30 ಆಗುತ್ತೆ. ನಾವು ಪ್ರಾಕ್ಟೀಸನ್ನು ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಇಟ್ ವಿಲ್ ಟೇಕ್ 4 o'clock ಆಗುತ್ತೆ ಬರೋಕ್ಕೆ. ಬಸ್ ಸ್ಟಾಪಿಗೆ ನಡ್ಕೊಂಡು ಬಂದಿದ್ದೀನಿ. ಬಸ್ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರುತ್ತೆ, ಸಿಗಲ್ಲ ಅಂತ ಏನಿಲ್ಲ. ಅಕ್ಕಪಕ್ಕ ಮಾತಾಡ್ತಿರ್ತಾರಲ್ಲ, ಅವ್ರ ಸೌಂಡೇ ಕೇಳಿಸುತ್ತೆ. ಹೋಗಿದ ತಕ್ಷಣ ನಂಗೆ ಬಸ್ ಸಿಕ್ತು. ಏನಿಲ್ಲ, ಆ ಸ್ಟಾಪಿಂದ ನೆಕ್ಸ್ಟ್ ಒಂದು ಸ್ಟಾಪಿಗೆ ಅಷ್ಟೇ ನಾನು ರೀಚ್ ಆಗಬೇಕಿತ್ತು. ಟಿಕೆಟ್ ತೊಗೊಂಡು ಸ್ವಲ್ಪ ಹಂಗೆ ನಿಂತಿದ್ದೆ. ಒಂದು ಸ್ಟಾಪ್ ಅಲ್ಲ, ಕೂತ್ಕೊಳ್ಳೋದೇನೋ ಅಂತ ಹಂಗೆ ನಿಂತಿದ್ದೆ. ಅಲ್ಲಿಂದ ಇಲ್ಲಿಗೆ ಒಂದು ಸ್ಟಾಪ್ ಅಷ್ಟೇ. ಇವಾಗ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ಯಾವ ಲೊಕೇಶನ್ಗೆ ಹೋಗ್ತೀನಿ ಆ ಬಸ್ನ ಹೋಗ್ತೀನಿ. ಹಾಗೆ ಅಂತ ಇವಾಗ ನನ್ನ ಯಾರೂ ಮಾತಾಡ್ಸೇ ಇಲ್ಲ. ಕವಿತಕ್ಕ ಸರಿ ಇಲ್ಲ,
ನನಗಿಲ್ಲಪ್ಪ, ನಮ್ಮ ಕವಿತಾ ಅವರು ಮೇ ಬಿ ಥರ್ಡ್ ಡೇಯಿಂದ ಅನಿಸುತ್ತೆ ಬಿಡ್ತಾರೆ. ನಾನು ಎಲ್ಲರನ್ನೂ ಅಂದ್ಕೊಬಿಡ್ತೀನಿ ಅಷ್ಟು ಬೇಗ. ನನಗೆ ಅಕ್ಕ ಅಲ್ಲ, ನನಗೆ ಚಿಕ್ಕವರು ತಂಗಿ 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 ಅಲ್ಲ, ಫ್ರೆಂಡ್ ಹೋಗ್ಬಿಟ್ಲು. ಹಾಂ ಹೇಳು. ಕವಿತಕ್ಕನ ಬರ್ಡೇ ಯಾವಾಗ ಅಂತ ಗೊತ್ತಿಲ್ಲ ಸಾಂಗ್ ಆಡೋಕ್ಕೆ. ನಂದು May 25. ಸೊ ಅವಾಗ ಆ ಸಾಂಗ್ನ ಇವ್ರು ಕೊಲಾಡಿಸೋದು. ಹಾಂ ರೀಚ್ ಆದ್ವಿ. ಮತ್ತೆ ಟೈಮ್ ಎಷ್ಟು ಇವಾಗ? ಕರೆಕ್ಟಾಗಿ 11:30 ಓಪನ್, 11:30 ಮೇಲೆ ಹೋಗ್ತೀವಿ. ಅಷ್ಟು ತನಕ ಇಲ್ಲೇ ಕೂತ್ಕೊಂತೀವಿ ಅಷ್ಟೇ. ಬಾ. ಈ ಬಸ್ಸಲ್ಲಿ ಬರೋಷ್ಟಿಗೆ ಎಷ್ಟು ಹಾಳಾಗೋಯ್ತು. ಫಸ್ಟ್ ನಂಗೆ ಬಸ್ಸೊಳಗೆ ಬರೋಲ್ಲ, ಅದಕ್ಕೆ ಬ್ಲಾಗ್ ಮಾಡ್ತೀನಿ ಅಂತ ಇದೆಲ್ಲ ರೆಡಿಯಾಗಿ ಬಂದ ನ್ಯಾಚುರಲ್ ಅದು ಗೊತ್ತಾಯ್ತಿಲ್ಲ ಅಂದರೆ ನೀನು ಒಳ್ಳೆ ಹೆಂಗೆ ಬರ್ತಿದ್ದೆ ಹೇಳು. ಹಿಂಗೆ ಬರ್ತಿದ್ದೆ ನೋಡಿ ನೋಡಿ ನಾನು ಹಿಂಗೆ ಬರ್ತಿದ್ದೀನಿ. ಇಲ್ಲ, ಸ್ಟಾರ್ಟಿಂಗ್ ಡೇ ಹೆಂಗೆ ಬರ್ತಿದ್ದೆ ಗೊತ್ತಾ? ಇಲ್ಲೆಲ್ಲ ಕಣ್ಮೇಲೆಲ್ಲ ಹಾಕ್ಕೊಂಡು ಮಸ್ಕರ ಅಪ್ಲೈ ಮಾಡಿ ಹಿಂಗೆ ಬಚ್ಕೊ ಬರ್ತಿದ್ದೆ. ಬಟ್ ಹಿಂಗೆ ಮಾಡಿಸ್ತಿದ್ರೆ ಇನ್ನೊಂದು ಸ್ವಲ್ಪ ಮೇಕಪ್ ಹಾಕ್ತಿದ್ರಿ. ಹೌದು. ಹೆಂಗೆ ಬರ್ತಿದ್ದೆ ರಕ್ಷಿತಾ? ನಾನು ಚೆನ್ನಾಗಿ ಬರ್ತಿದ್ದೆ. ಚೆನ್ನಾಗಿ ಅಂದರೆ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಈ ಥರ ಯಾವತ್ತೂ ಬಂದಿಲ್ಲ ನೀವು. ದಿನ ಹಿಂಗೆ ರೆಡಿ ಆಗೋದು, ಇಯರಿಂಗ್ ಮಾತ್ರ ಹಾಕಿದ್ದೀನಿ ಅಷ್ಟೇ. ಇಲ್ಲ, ಇವತ್ತು ತುಂಬ ಲಕ್ಷಣವಾಗಿ ಕಾಣ್ತಿದ್ದಾರೆ. ಡೈಲಿ ಸ್ವಲ್ಪ ನಾರ್ಮಲಾಗಿ ಕಾಣ್ತಿದ್ರು, ಇವತ್ತು ಒಂಥರ ದಿನ ರೆಡಿಯಾಗಿ ಬರಬಾರ್ದು. ಈ ಶುಕ್ರವಾರ ಮಂಗಳವಾರ ಹಂಗೆ ಬರ್ಬೇಕು ರೆಡಿಯಾಗಿ, ಅವಾಗಲೇ ಚೆನ್ನಾಗಿ ಕಾಣೋದು. ಹಾಗೆ ಒಟ್ಟಿನಲ್ಲಿ ವಾರಕ್ಕೊಂದ್ಸಲಿ ಬಿರಿಯಾನಿ ತಿಂದಂಗೆ ವಾರಕ್ಕೊಂದ್ಸಲಿ ಸ್ಟೈಲಾಗಿ. ವಾರಕ್ಕೊಂದ್ಸಲ ತಿನ್ನಲ್ಲ, ನಾನು ತಿಂತಾನೆ ಇರ್ತೀನಿ. ಇಷ್ಟ ಬಂದಾಗಲಿಲ್ಲ. ಯಾರೂ ಬಂದಿಲ್ಲ, ನಮ್ಮೂರು ಜನ ಅಷ್ಟೇನೋ. ಸಿಂಪಲ್ ಆಗಿಬಿಟ್ಟಿದೆ. ಚೆನ್ನಾಗಿ ಕಾಣಿಸ್ತಿದೆ. ಸೊ ಟೈಮ್ ಆಯಿತು ಅಂತ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಮೇಲಕ್ಕೆ ಅಂದ್ರೆ ನಾಟ್ ತಟ್ ಮೇಲೆ ಮಾಡಿ ಮೇಲೆ ಹೋಗ್ತಿದ್ವಿ. ಸೆಕೆಂಡ್ ಫ್ಲೋರ್ ಇರೋದು. ನಾನು ಜಾಯ್ನ್ ಆಗಿರೋದು ಅಪೂರ್ವ ಮೇಕಪ್ ಅಕಾಡೆಮಿಗೆ. ಮ್ಯಾಮ್ ಬರೋದು ಇನ್ನೂ ಲೇಟ್ ಆಗಿತ್ತು ಅಂತ ಅವ್ರ ಅಸಿಸ್ಟೆಂಟ್ಸ್ ಎಲ್ಲ ಸೆಟಪ್ ಮಾಡ್ಕೊತಾ ಇದ್ರು. ಇವ್ರು ಇಲ್ಲಿ ಬರ್ತಿದ್ದಾರಲ್ಲ, ಇವ್ರು ಮೀನಾ ಅಂತ, ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರದ್ದು ಮೇ ಬಿ ಮೀನಾ ಕನ್ನಡಿದಿ ವ್ಲಾಗ್ಸ್ ಅಂತ ಇದೆ. ಮ್ಯಾಮ್ ಬಂದು ಎಲ್ಲ ಡೆಮೋ ಎಲ್ಲ ತೋರಿಸಿದ್ರು. ಅದಾದಮೇಲೆ ನಾನು ಪ್ರಾಕ್ಟೀಸ್ನ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಟಫ್ ಅನ್ನಿಸ್ತು ನನಗೆ. ಓಕೆ ಮಾಡೋಣ ಅಂತ ಮಾಡಿದೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಫಸ್ಟ್ ಡೇಗಿಂತ ಸೆಕೆಂಡ್ ಡೇ ಸ್ವಲ್ಪ ನಂಗೆ ಇಷ್ಟ ಆಯಿತು. ಯಾಕೆ ಸ್ಯಾಡ್ ಆಗಿದ್ದೀರಾ? ನನಗೂ ಕರೆಕ್ಟಾಗಿ ಬಂದಿಲ್ಲ. ಓಕೆ, ನಾನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಇವತ್ತು, ಅದಕ್ಕೆ ಸೊ ಸ್ಯಾಡ್. ಬರೀ 3 ಹೇರ್ ಸ್ಟೈಲ್ ಮಾತ್ರ ಕರೆಕ್ಟಾಗಿ ಮಾಡಿದ್ದೀನಿ. ಇಲ್ಲ, 3 ಹೇರ್ ಸ್ಟೈಲ್ ಮಾಡಿಲ್ಲ ಕರೆಕ್ಟಾಗಿ, ಮಾಡೇ ಇಲ್ಲ ಕರೆಕ್ಟಾಗಿ. ಏನು ಬಂತು ಮಾಡೇ ಇಲ್ಲ. ಅದಕ್ಕೆ ನಾನು ಫಾಲೋ ಮಾಡಿದೆ. ನಾನು ಇಷ್ಟು ಬೇಗ ಮಾಡಿದೆ ಗೊತ್ತಾ ಇವತ್ತು? ಆಯಿತು ಮೇಡಮ್, ಮಾಡೋಣ. ಮಂಡೇನೇ ನಾನು ಫಾಲೋ ಮಾಡಿ. ಆಯಿತು ಮೇಡಮ್, ಬೇಗ ಮುಂದೆ ಬರ್ತೀರಾ? ಆಯಿತು, ಎಲ್ಲ ಹಿಂದೆ ಇರ್ತೀರಾ? ಓಕೆ ಮೇಡಮ್. ನಿಮ್ಮಂಥವ್ರು ಇರಬೇಕು. ಆ ಕಡೆ ಬಂದರೆ ಈ ಕಡೆ ಬರ್ತೀರಾ. ಕ್ಲಾಸ್ ಮುಗಿಯೋಷ್ಟರಲ್ಲಿ 4 ಗಂಟೆ ಆಗಿಬಿಟ್ಟಿತ್ತು. ನಾವು 3 ಜನ ಒಂದೇ ಕಡೆ ಹೋಗೋದು, ಅದಕ್ಕೆ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಹಾಯ್, ಮನೆಗೆ ಬಂದು 5 ಮಿನಿಟ್ಸ್ ಆಯಿತು. ಫ್ರೆಶ್ ಅಪ್ ಆಗಿ ಟೀ ಮಾಡೋಣ ಅಂದ್ಕೊಂಡೆ, ಹಾಲೇ ಇರಲಿಲ್ಲ. ಅಪ್ಪ ಕಳಿಸಿದ್ದೀನಿ ಹಾಲು ತೊಗೊಬರೋಕ್ಕೆ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ 3 ತುಂಬ ಹೇರ್ ಸ್ಟೈಲ್ಸ್ನ ಹೇಳ್ಕೊಟ್ರು. ತುಂಬ ಟಫ್ ಇತ್ತು. ನನಗೆ ಎಷ್ಟು ಬಂತು ಅಷ್ಟು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಮನೇಲಿ ಒಂದು ಸಲ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ನಾಳಿದ್ದು ಲೀವ್ ಇರುತ್ತೆ ನಮಗೆ. ಆ 2 ಡೇಸಲ್ಲಿ ಹೇರ್ ಸ್ಟೈಲ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮಂಡೇ ಒಂದು ದಿನ ಹೇರ್ ಸ್ಟೈಲ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮೇಕಪ್ ಕೋರ್ಸಿಗೆ ಜಾಯ್ನ್ ಆಗಿ 1 ವೀಕ್ ಆಯಿತು. 1 ವೀಕಿಂದ ಡೈಲಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಟ್ರೈ ಮಾಡಿದೆ, ಬಟ್ ಯಾಕೋ ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತಿಂದ ನಾನು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸ್ವಲ್ಪ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬ್ ಚಾನಲ್ನು ಕೂಡ ಓಪನ್ ಮಾಡಬೇಕು ಅಂತ ಇದ್ದೀನಿ. ಈ ವೀಕಲ್ಲಿ ನಾನು ನೆಕ್ಸ್ಟ್ ವೀಕ್ ಒಳಗಡೆ ಓಪನ್ ಮಾಡ್ಕೊತೀನಿ. ನಂದು ಪ್ರೀವಿಯಸ್ ಚೀಕು ಚಾನಲ್ ಅಂತ ಒಂದು ಕುಕ್ಕಿಂಗ್ ವಿಡಿಯೋ ಇತ್ತು, ಅಂದರೆ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇತ್ತು. ಅದರಲ್ಲಿ ಎಲ್ಲ ಕುಕ್ಕಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಆಮೇಲೆ ಕೆಲ್ಸಕ್ಕೆ ಜಾಯ್ನ್ ಆದಮೇಲೆ ಸ್ವಲ್ಪ ಗೊತ್ತಲ್ಲ, ಬ್ಯುಸಿ ಇರ್ತೀನಿ. ಅದರಿಂದ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದನ್ನ ಅಲ್ಲೇ ಡ್ರಾಪ್ ಮಾಡಿದ್ದೆ. ಇವಾಗ ಅದೇ ಚಾನಲ್ನ ಓಪನ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ಬಟ್ ಆಗ್ತಿಲ್ಲ, ಲಾಗಿನ್ ಆಗ್ತಿಲ್ಲ. ಅದಕ್ಕೆ ಸರಿ 0 ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ನಾನು ನಿಮಗೆ ಹೇಳ್ತೀನಿ, ಪ್ಲೀಸ್ ಬಂದು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಓಕೆ, ನೆಕ್ಸ್ಟು ನಾಳೆ ವ್ಲಾಗ್ ಹೇಗಿರುತ್ತೆ ಅಂತ ನಾಳೆ ನೋಡಿರಂತೆ. ಬಾಯ್ ಬಾಯ್.